ತೊಳಿಮೆ. ಒಂದು 5 ಜನ ಮುತ್ತೈದೆಯರು ಬನ್ನಿ. ಅತ್ತೆ ನೀವಿಲ್ಲೇ ಇರ್ತೀರಾ? ನಾನು ಅಲ್ಲಿ ಹೋಗಿ ಬಂದ್ಬಿಡ್ತೀನಿ ಆಯ್ತಾ? ಏನ್ ಬೇಡ, ಇಲ್ಲೇ ಕೂತ್ಕೋ. ಏನು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮ ಅಕ್ಕ ಬ್ರಿಟನ್ ರಾಣಿ ಥರನ ಕಾಣಿಸ್ತಾಳೆ. ಏನು ಹುಡುಗರೋ ಏನು, ಕ್ಷಣ ಚಿತ್ತ ಕ್ಷಣ ಪಿತ್ತ, ಒಂದು ಕಡೆ ನೆಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಶತಮಾನಂ ಭವತಿ ಶತಮಾನಂ ಭವತಿ ಶತಮಾನಂ ಭವತಿ. ನಮ್ಮ ಕಾಲದಲ್ಲಾದರೆ ಮುಹೂರ್ತ ನೋಡಿ ಪಾಣಿಶಾಸ್ತ್ರ ಮಾಡ್ತಾ ಇದ್ರು. ಅದಾದ್ಮೇಲೆ ಹುಡುಗ ಮೊದಲನೇ ಸಲ ಹುಡುಗಿನ ಮುಟ್ಟೋದು. ಈಗ ಎಂಗೇಜ್ಮೆಂಟ್ ಅಂತೆ, ಉಂಗುರ ತೋಡಿಸೋದಂತೆ, ಹುಡುಗ ಹುಡುಗಿ ಕೈ ಹಿಡ್ಕೊಂಡು ಹಲ್ಲು ಕಿಸಿಯೋದಂತೆ, ಮೈ ತಾಗಿಸ್ಕೊಂಡು ಫೋಟೋ ತೆಗ್ಸೋದಂತೆ. ರಾಮ ರಾಮ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕೋ. ಛ ಅತ್ತೆ, ಅದೆಲ್ಲ ನಿಮ್ಮ ಕಾಲದ್ದು. ನೀನು ಕೇಳಿದ್ನ ನಾನು? ತೆಪ್ಪಗೆ ಕೂತ್ಕೋ. ಆಗ್ಲಿ ಇನ್ನೊಂದು 3 ತಾಸಲ್ಲಿ ನಾವ್ ಅಲ್ಲಿ ಇದ್ಬಿಡ್ತೀವಿ. ನಾಳೆ ಅನ್ನೋ ವರ್ಷದಲ್ಲಿ ಎಲ್ಲ ಕೆಲಸ ಮುಗಿಸಿರ್ಬೇಕು. ಸರಿ ಸರಿ ಸರಿ. ಅಲ್ಲ, ಇವತ್ತು ಉಳಿದು ನಾಳೆ ಹೋಗ್ಬೋದಾಗಿತ್ತು. ತಾವು ಅವಸರದಲ್ಲಿ ಹೊರಟಾಗಾಯ್ತು. ಶ್ರವಣವ್ರೆ, ಊರಲ್ಲಿ ಇನ್ನೊಂದು ವ್ಯವಹಾರ ಕೈ ಹಾಕಿದೀವಿ. ನಾವಲ್ಲಿ ಇರ್ಲೇಬೇಕು. ಇಲ್ಲ ಅಂದ್ರೆ ಕಳ್ಳಾಟ ಆಡ್ಬಿಡ್ತಾರೆ ಕಳ್ಳನ್ ಮಕ್ಕಳು. ಏನೋ ನಮ್ಮ ಸಾಮರ್ಥ್ಯಕ್ಕೆ ತಕ್ಕನಾದಂಥದ್ದು ಮಾಡಿದೀವಿ. ತಮ್ಮೆಲ್ರಿಗೂ ಸಂತೋಷವಾಯ್ತು ಅಂತ ಭಾವಿಸ್ತೀನಿ. ಅಮ್ಮ, ತಮಗೆ ಸಂತೋಷವಾಯ್ತಲ್ವೇ? ಏನು ಸಂತೋಷನೋ ಏನೋ. ಮೊದಲಾಗಿದ್ರೆ ಹುಡುಗಿ ತಲೆ ತಗ್ಸ್ಕೊಂಡು ಕೂತಿರ್ತಿದ್ಲು, ಹುಡುಗ ಗಂಭೀರವಾಗಿರ್ತಾ ಇದ್ದ. ನಿಶ್ಚಿತಾರ್ಥ ಮುಗಿದ್ಮೇಲೆ ಹಿರಿಯರ ಕಾಲಿಗೆ ಇಬ್ರು ಬಂದು ನಮಸ್ಕಾರ ಮಾಡ್ತಾ ಇದ್ರು. ಈಗ ಅವರಿಬ್ರು ಹಲ್ಕಿಸ್ಕೊಂಡು ವೇದಿಕೆ ಮೇಲೆ ಕೂತದ್ದೇನು, ಬಂದವರೆಲ್ಲ ನಕ್ಕೊಂಡು ಫೋಟೋ ತಗೊಂಡಿದ್ದೇನು. ಯಾರಿಗೆ ಹೇಳೋಣ? ಅಮ್ಮ, ಏನಾದ್ರೂ ಕೊರತೆ ಆಗಿದ್ರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿಮ್ಮ. ಅನುಭವ ಇಲ್ದೇರೋರು ನಮಗೆ ತೋಚ್ದಾಗ ಮಾಡಿದೀವಿ. ಇಷ್ಟು ವಯಸ್ಸಾಯ್ತು, ಇನ್ನೂ ಅನುಭವ ಇಲ್ಲ ಅಂತೀಯಲ್ಲ. ನಿಶ್ಚಿತಾರ್ಥ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮಗಳ ಮದ್ವೆ ಮಾಡಕ್ ಹೊರಟಿದೀಯಾ? ಶಾಸ್ತ್ರ ಇಲ್ಲ, ಗೀಸ್ತ್ರ ಇಲ್ಲ. ಗುಣ, ಅದಕ್ಕೆ ಹಿರಿಯರು ಹೇಳೋದು, ಜಲ ಶೋಧಿಸಿ ನೀರ್ ತರಬೇಕು, ಕುಲ ಶೋಧಿಸಿ ಹೆಣ್ ತರಬೇಕು ಅಂತ.